ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. ಈ ಸಲ ಕಪ್ ನಮ್ದೇ. ಹಿಂದಿನ ಬಾರಿ ಚಾಂಪಿಯನ್ ಆಗಿದ್ದ ನಾವು RCB ಅವರು ಈ ಸಲನು ಕಪ್ ಹೊಡೆಯಲು ಯಶಸ್ವಿ ಆಗ್ಬಹುದು ಅನ್ಸುತ್ತೆ. ಯಾಕಂದ್ರೆ RCBಗೆ ಬೆಂಕಿ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ. ಇಬ್ಬರು ಸ್ಟ್ರಾಂಗ್ ಪ್ಲೇಯರ್ಗಳನ್ನು ಆಕ್ಷನ್ ಮೂಲಕ ಪಡೆದುಕೊಂಡಿದ್ದಾರೆ. ಕಳೆದ ಬಾರಿ RCB ಅವರು 23 ಕೋಟಿಯವರೆಗೆ ಹೋಗಿದ್ರು. ಬೇರಾರು ಅಲ್ಲ, ಆ ಪ್ಲೇಯರ್ ಹೆಸರು ಬಂದು ವೆಂಕಟೇಶ್ ಅಯ್ಯರ್ ಅವರು. ಕಳೆದ ಬಾರಿ ಅವರ ಹಿಂದೆ ತುಂಬಾನೇ ಹೋಗಿತ್ತು ಬೆಂಗಳೂರು, ಆಲ್ ಔಟ್ ಕಡೆ ಹೋಗಿತ್ತು. ಆದ್ರೂ ಕೂಡ ವೆಂಕಟೇಶ್ ಅಯ್ಯರ್ ನಮಗೆ ಸಿಗ್ಲಿಲ್ಲ. ಅವರು KKR ಪಾಲಾಗಿದ್ರು. ಆದರೆ ಈ ಬಾರಿ ವೆಂಕಟೇಶ್ ಅಯ್ಯರ್ ಅವರು RCB ಪಾಲಾಗಿದ್ದಾರೆ. RCBಗೆ ಈ ಬಾರಿ ಅಂಥದ್ದೇನು ಪ್ಲೇಯರ್ ಬೇಕಿರಲಿಲ್ಲ. ಆದ್ರೂ ಕೂಡ ಅವರು ನಂಬರ್ 3 ಸ್ಪಾಟ್ಗೆ ವೆಂಕಟೇಶ್ ಅಯ್ಯರ್ ಹಿಂದೆ ಹೋಗಿದ್ದಾರೆ ಅನ್ಸುತ್ತೆ. ಆದ್ರಿಂದ ಅವರನ್ನು 7 ಕೋಟಿಗೆ RCB ಅವರು ಬೈ ಮಾಡ್ಕೊಂಡಿದ್ದಾರೆ. ಈ ಬಾರಿನೂ ಕೂಡ KKR ಮಾತ್ರ RCB ಯೊಂದಿಗೆ ಸೆಣಸಾಡಿತ್ತು ವೆಂಕಟೇಶ್ ಅಯ್ಯರ್ಗಾಗಿ. ಆದ್ರೆ ಈ ಬಾರಿ ಅದೃಷ್ಟ RCBಯ ಪರವಾಗಿತ್ತು. 7 ಕೋಟಿಯ ಬಿಟ್ಟಿಂಗ್ ನೊಂದಿಗೆ RCB ಪಾಲಾದ್ರು ವೆಂಕಟೇಶ್ ಅಯ್ಯರ್ ಅವರು. ಇದು ಉತ್ತಮ ಬೈ ಅಂತಾನೆ ಹೇಳ್ಬೋದು. ಅವರ ಫಾರ್ಮ್ ನೋಡಿದ್ರೆ ಅಷ್ಟೇನು ಚೆನ್ನಾಗಿಲ್ಲ, ಆದ್ರೂ ಕೂಡ ನಮ್ಮ ಮಿಡ್ಲ್ ಆರ್ಡರ್ನ ಸ್ಟ್ರಾಂಗ್ ಮಾಡುವಲ್ಲಿ ಈ ಪ್ಲೇಯರ್ ತುಂಬಾನೇ ಉಪಯುಕ್ತವಾಗ್ತದೆ. ಅದು ಅಲ್ಲದೆ ಅವರು ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಕೂಡ ಹೌದು. ನೀವು ನೋಡಿರ್ತೀರಾ IPL ಗಳಲ್ಲಿ ಅವರು ಹಿಂದೆ ಉತ್ತಮ ರೀತಿಯಲ್ಲಿ ಬೌಲಿಂಗ್ ಮಾಡ್ತಿದ್ರು, ಹಾಗೆ ಉತ್ತಮ ಸ್ಟ್ರೈಕ್ ರೇಟ್ ನೊಂದಿಗೆ ಬ್ಯಾಟಿಂಗ್ ಮಾಡ್ತಾರೆ. ಅವರು ನಂಬರ್ 3 ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದ್ರೆ ನಮ್ಮ RCB ಟೀಮ್ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಈ ಬಾರಿಯ ಆಕ್ಷನ್ ಸ್ಟ್ರಾಟಜಿ ಬೆಂಗಳೂರಿನವ್ರದ್ದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೆಚ್ಚಿನ ಪ್ಲೇಯರ್ ಕೂಡ ಬೇಕಿರಲಿಲ್ಲ, ಅದರೊಟ್ಟಿಗೆ ಉತ್ತಮ ಪ್ಲೇಯರ್ ಅನ್ನು ಕೂಡ ತಗೊಂಡ್ರು. ಇನ್ನು ಎರಡನೇ ಪ್ಲೇಯರ್ ಬಂದು ಜೇಕಬ್ ಡಫಿ, ನ್ಯೂಜಿಲೆಂಡ್ನ ಫಾಸ್ಟ್ ಬೌಲರ್ ಹಾಗೂ T20ಯಲ್ಲಿ ಉತ್ತಮ ಬೌಲರ್ ಆಗಿರುವಂತಹ ಜೇಕಬ್ ಡಫಿ ಅವರನ್ನು ನಮ್ಮ RCB ಅವರು ಬೈ ಮಾಡಿದ್ದಾರೆ. ಇವರನ್ನು ನಾವು ಹೇಜಲ್ವುಡ್ ಅವರ ಬದಲಿ ಆಟಗಾರರನ್ನಾಗಿ ನೋಡಬಹುದು. ಒಂದ್ ವೇಳೆ ಹೇಜಲ್ವುಡ್ಗೆ ಇಂಜುರಿ ಆದ್ರೆ, ಒಂದ್ ವೇಳೆ ಹೇಜಲ್ವುಡ್ ಕಾರಣಾಂತರಗಳಿಂದಾಗಿ ನಮ್ಮ RCBಗೆ ಆಡುವಲ್ಲಿ ವಿಫಲರಾದ್ರೆ ಆ ಒಂದು ಸ್ಥಾನವನ್ನು ತುಂಬಲು ಜೇಕಬ್ ಡಫಿ ತುಂಬಾನೇ ಸಮರ್ಥರಾಗಿರ್ತಾರೆ. ಉತ್ತಮ ಬೌಲಿಂಗ್ ಕೂಡ ಮಾಡ್ತಾರೆ, ಅದು ಅಲ್ಲದೆ ಅವರು ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಸೇಮ್ ಟು ಸೇಮ್ ರಿಪ್ಲೇಸ್ಮೆಂಟ್ ಅಂತಾನೆ ಹೇಳ್ಬಹುದು ನಮ್ಮ ಹೇಜಲ್ವುಡ್ ಅವರಿಗೆ. ಆ ಒಂದು ರೀಸನ್ ಇಂದ ಜೇಕಬ್ ಡಫಿ ಅವರನ್ನು ನಮ್ಮ RCB 2 ಕೋಟಿಯ ಮೂಲ ಬೆಲೆಯಲ್ಲಿ ಖರೀದಿ ಮಾಡಿದೆ. ಇದು ಕೂಡ ಉತ್ತಮ ಬೈ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಿಂದಿನ ಸರಣಿಗಳಲ್ಲಿ ಏನುಂಟು, ಜೇಕಬ್ ಡಫಿ ಉತ್ತಮ ಬೌಲಿಂಗ್ ಮಾಡಿದ್ರು. ಸದ್ಯದ ಮಟ್ಟಿಗೆ RCB ಈ 2 ಪ್ಲೇಯರ್ಗಳನ್ನು ಬೈ ಮಾಡಿದ್ದಾರೆ. ನೋಡೋಣ ಆಕ್ಷನ್ ಆಗ್ತಾ ಉಂಟು, ಮುಂದೆ ಯಾವ ಪ್ಲೇಯರ್ಗಳನ್ನು ಬೈ ಮಾಡ್ತಾರೆ. ಕೇರಳ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ. ನಮಸ್ಕಾರ.